Hi guys, welcome back to our channel. This is Hima. This is Suma. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಏನು ಅಂದರೆ ನೈಕಾ ಹಾಲ್. ಎಸ್, ನೈಕಾಲ್ ಆಫರ್ಸ್ ಇತ್ತಲ್ಲ ರೀಸೆಂಟಾಗಿ, ಸೊ ಅಲ್ಲಿ ನಾವು ಪರ್ಚೇಸ್ ಮಾಡಿದ್ದು. ಸೊ ನಾವೇನಂದರೆ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ, ನಾವು ಕಸಿನ್ಸ್ ಮಾತ್ರ ಹೋಗೋಣ ಅಂತ. ಎಲ್ಲಿ ಏನು ಅಂತ ನಿಮ್ಗೆ ಏನಾದರೂ ಗೊತ್ತಾರೆ ಕಾಮೆಂಟ್ ಮಾಡಿ. ಲೈಕ್ ಈ ಮಂತಲ್ಲೇ ಇರೋದ್ರಿಂದ ನಾವು ಟ್ರಾವೆಲ್ ಸೀರೀಸ್ ಕೂಡ ಬರುತ್ತೆ. ಸೊ ಕೀಪ್ ವೇಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಯಾಕೆ ಬಿಸ್ಲಲ್ಲ, ಹೆವಿ ಬಿಸಿಲು. ಫಸ್ಟ್ ಏನಂದರೆ ಬಾಕ್ಸ್ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನೇನಿದೆ ಬೇಕು, ಟ್ರಾವೆಲ್ ಎಸೆನ್ಷಿಯಲ್ಸ್. ನಾವು ಟ್ರಾವೆಲ್ ಹೋಗ್ತಾ ಇದೀವಲ್ಲ, ಸೊ ಆಲ್ಮೋಸ್ಟ್ ಸ್ವಲ್ಪ ಓಪನ್ ಮಾಡಿಬಿಟ್ಟಿದ್ದೀವಿ. ಕಿತ್ತಾಕದೆ. ಹಾಂ, ಓಕೆ. ನೀವೆಲ್ಲ ಸ್ಕಿನ್ ಕೇರ್ ಲೈಕ್ ಮೇಕಪ್ ಪ್ರಾಡಕ್ಟ್ಸ್ ಯಾವ್ದು ಯೂಸ್ ಮಾಡೋದಂತೆಲ್ಲ ಕೇಳ್ತಿರಲ್ಲ. ಸೊ ಜನರಲಾಗಿ ನಾವು ಯೂಸ್ ಮಾಡೋದೆಲ್ಲ ಮೇಬಿಲಿನ್ ಪ್ರಾಡಕ್ಟ್ಸೇ. ಅದಕ್ಕೂ ಮೇಲೆ ಏನಾದರೂ ಲೈಕ್ ಬೇರೆ ಬೇರೆ ಯಾವುದಾದ್ರು ಇದ್ದರೆ ನಾವು ಏನು ತೊಗೊಂಡಿದ್ದೀವಿ ಅಂತ ತೋರಿಸ್ತೀವಿ. ಲೈಕ್ ಫಸ್ಟ್ ಬಂದುಬಿಟ್ಟು ಇದು ಫಿಟ್ ಮಿ ಪ್ರೈಮರ್, ನಾರ್ಮಲ್ ಟು ಡ್ರೈಸ್. ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಇದು ನಾರ್ಮಲ್ ಟು ಡ್ರೈ. ನಾನು ಇನ್ನೊಂದು ಬ್ಲೂ ಕಲರ್ ಪ್ಯಾಕ್ ಬರುತ್ತೆ, ಅದು ಯೂಸ್ ಮಾಡ್ತೀನಿ. ಸೊ ನಾವು ಒಂದು ಆರ್ಡರ್ ಮಾಡಿದ್ವಿ, ಯಾಕಂದ್ರೆ ಅವ್ಳು ರೀಸೆಂಟಾಗಿ ಪರ್ಚೇಸ್ ಮಾಡೋದ್ರಿಂದ ಅವಳ ಹತ್ರ ಇತ್ತು. ಆಫರ್ಸ್ ಇತ್ತಲ್ವ, ತುಂಬ ಕಮ್ಮಿಗೆ ಬಂತು ನಮಗೆ ಇದೆಲ್ಲನೂ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಾಡಿ ಲೋಷನ್ಸ್, ನಿಮಗೆ ಗೊತ್ತೇ ಇರುತ್ತೆ, ನಿವ್ಯಾದು, ಸಾರಿ ವ್ಯಾಸ್ಲಿನ್ದು. ಇದರಲ್ಲಿ 2 ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇದೆ. ಏನಂದರೆ DV ರೇಡಿಯನ್ಸ್ ಅಂತ, ಇದು ಸೆರಮ್ ಲೋಷನ್, ಆ್ಯಂಡ್ ದೆನ್ ಫ್ಲಾಲೆಸ್ ಗ್ಲೋ ಅಂತ. ಲೈಕ್ ಅಂದರೆ ಟ್ರಾವೆಲಿಂಗ್ ಎಸೆನ್ಷಿಯಲ್ಸ್ ಅಂತ ತೊಗೊಂಡ್ವಿ, ಯಾಕಂದರೆ ನಾವು ಇದನ್ನ ಟ್ಯಾನ್ ಎಲ್ಲ ಆಗುತ್ತಲ್ಲ. ನಾವು ಇದನ್ನ ಯಾವತ್ತೂ ಯೂಸ್ ಮಾಡಿರಲಿಲ್ಲ. ಲೈಕ್ ಎಲ್ಲರೂ ಫೀಡ್ಬ್ಯಾಕ್ಸ್ ರಿವ್ಯೂ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ರು ಅಂದ್ಬಿಟ್ಟು ನಾವು ಇದನ್ನು ಪರ್ಚೇಸ್ ಮಾಡಿದ್ದೀವಿ. ನೋಡೋಣ ನಾವು ಯೂಸ್ ಮಾಡಿ ಹೆಂಗಿರುತ್ತೆ ಏನಂತ ಹೇಳ್ತೀವಿ. ಇವಳಿಗೆ ಬಿಸಿಲು ಕಾಟ ಜಾಸ್ತಿ ಆಗೈತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಫಿಟ್ ಮಿ, ಇದು ಕಾಂಪ್ಯಾಕ್ಟ್ ಪೌಡರ್. ಅಂದರೆ ನಾವು ಯೂಸ್ ಮಾಡೋದು ಬಾಕ್ಸ್ ಲೂಸ್ ಪೌಡರ್ ಬರುತ್ತಲ್ಲ, ಅದು 800 ರುಪೀಸ್ದು. ಬಟ್ ಇದು ಟ್ರಾವೆಲ್ಗೆ ಚಿಕ್ಕದಿರಲಿ ಅಂತ ಕಾಂಪ್ಯಾಕ್ಟ್ ತೊಗೊಂಡಿರೋದು. ಸೇಮ್ ಶೇಡ್ ಇಬ್ಬರದು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾಕಂದರೆ ಇದು ಹೊಸ ಪ್ಯಾಕೇಜಿಂಗ್. ಹಳೆ ಪ್ಯಾಕೇಜಿಂಗ್ ಯೂಸ್ ಮಾಡಿದ್ವಿ, ಹೊಸ ಪ್ಯಾಕೇಜಿಂಗ್ ಯೂಸ್ ಮಾಡಿರಲಿಲ್ಲ. ಬಂದ್ಬಿಟ್ಟು ನಿವ್ಯಾದು ಬಾಡಿ ಸ್ಪ್ರೇ ಸಮಥಿಂಗ್ ಹಂಗೆ ಹಾಕೊಂಡು ತೋರಿಸೋದು. ಇದು ಲೋರಿಯಲ್ ಕಂಡೀಷ್ನರು ಚೆನ್ನಾಗಿದೆ. ನಮ್ಮ ಮನೇಲಿ ಎಲ್ಲರೂ ಯೂಸ್ ಮಾಡ್ತಾರೆ ಇದನ್ನು. ಲೈಕ್ ನನ್ನ ಬ್ರದರ್ ಆಗಲಿ, ಸಿಸ್ಟರ್ ಆಗಲಿ, ನಾನು ಇನ್ನೊಂದು ಸಿಸ್ಟರ್ ಎಲ್ಲರೂ ಇದೇ ಯೂಸ್ ಮಾಡೋದು. ಸೊ ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ಪ್ರಾಡಕ್ಟ್ ಚೆನ್ನಾಗಿದೆ, ವರ್ತ್. ಆ್ಯಕ್ಚುಲಿ 250 ಅಷ್ಟೇ ಇದು, ಬಟ್ ಆಫರಲ್ಲಿ ಇನ್ನೊಂದು ಸ್ವಲ್ಪ ಕಮ್ಮಿ ಆಯಿತು. ಮೇ ಬಿ ಇನ್ನೊಂದು 20-30 ಕಮ್ಮಿ ಆಯಿತು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಅದ್ರ ಜೊತೆ ಶ್ಯಾಂಪೂನು ಬರುತ್ತೆ. ಇಫ್ ಯು ವಾಂಟ್ ಯು ಕ್ಯಾನ್ ಯೂಸ್. ನೆಕ್ಸ್ಟ್ ಬಂದ್ಬಿಟ್ಟು ಇದು ಶುಗರ್ ಫೌಂಡೇಶನ್. ಇದೊಂದು ಸ್ಟಿಕ್ ಫೌಂಡೇಶನ್. ಎಸ್, ಇದರಲ್ಲಿ ಇದು ತುಂಬ ಇಷ್ಟ ಆಯಿತು ನನಗೆ. ಯಾಕಂದರೆ ಟ್ರಾವೆಲ್ ಇಲ್ಲ, ಇದೇನು ಟ್ರಾವೆಲ್ಗೆ ಅಂತಲ್ಲ, ರೆಗ್ಯುಲರ್ ಬೇಸಿಸ್ ಮೇಲೂ ತಗೊಂಡಿರೋದು. ಇಲ್ಲಿ ನೋಡಿ, ಇದು ಈ ಕಡೆ ಕ್ರೀಮ್ ಇದೆಯಾ, ಈ ಕಡೆ ಬ್ರಷ್ ಇದೆ. ನಂಗೆ ಅದಕ್ಕೆ ತುಂಬ ಇಷ್ಟ ಆಯಿತು. ಯೂಸ್ ಮಾಡಿದ್ಯಾ? ಯಾ, ಅದಕ್ಕೆ ನಂಗೆ ಅಂದರೆ ಕಾಂಪ್ಯಾಕ್ಟ್ ಆಯ್ತಲ್ಲ, ಚೆನ್ನಾಗೈತೆ. ಇದು ಬಂದ್ಬಿಟ್ಟು ನೆಕ್ಸ್ಟ್ ಲ್ಯಾಕ್ಮೆಯಿಂದ ಕ್ಲೆನ್ಸಿಂಗ್ ಮಿಲ್ಕ್ ಅಂತ. ಲೈಕ್ ಮೇಕಪ್ ರಿಮೂವ್ ಮಾಡೋಕ್ಕೆ ಎಲ್ಲ ಯೂಸ್ ಮಾಡೋಣ ಅಂತ ತೊಗೊಂಡಿದ್ವಿ. ಎಲ್ಲ ಆಚೆ ಬರ್ತಿದೆ ಪ್ರಾಡಕ್ಟ್ ಈ ಥರ. ಅಂದರೆ ಹಿಂಗೆ ಉಲ್ಟಾ ಹಾಕೊಂಡ್ ಬಂದಿದ್ವಲ್ಲ ನಾವು, ಅದಕ್ಕೆ ಹಂಗಾಗಿದೆ ಅನಿಸುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲೈಕ್ ಇದು ಸ್ವಲ್ಪ ಆಚೆ ಬಂದಿದೆ. ಸರಿ, ನೆಕ್ಸ್ಟ್ ಬಂದ್ಬಿಟ್ಟು ಅದು ಏನು ಗೊತ್ತಾ, ಇವಾಗ ನಾವು ಸಲೂನ್ಗೆಲ್ಲ ಹೋಗಿ ಪೆಡಿಕ್ಯೂರ್ ಎಲ್ಲ ಮಾಡಿಕೊಂಡ್ರೆ 500+ ಕೊಡಬೇಕು. ಬಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಯಾಕಂದ್ರೆ ನಾವು ಯಾವಾಗೂ ಒಂದ್ಸಲ ಮಾಡಿಸಿದ್ದೀವಿ ರೇರು. ಅದಕ್ಕೆ ಇದು ನಾವು VLCC ಸೆಟ್ ತೊಗೊಂಡಿದ್ವಿ. ಸೆಟ್ಟು ಕೂಡ ಮೇ ಬಿ 500. ಈ ಥರ ತೊಗೊಂಡ್ರೆ ಮನೆಯಲ್ಲಿ ರೆಗ್ಯುಲರ್ ಆಗಿ ಮಾಡ್ಕೋತಾ ಇರ್ಬೋದು. ಎವ್ರಿ ಟೈಮ್ ಸಲೂನ್ಗೆ ಹೋಗ್ಬೇಕು 2 times 3 times ಅಂತೂ ಮಾಡ್ಕೋಬೋದು ಅಂತ ಅನ್ಕೊಂಡು ನಾವು ಫಸ್ಟ್ ಟೈಮ್ ತರಿಸ್ಕೊಂಡಿರೋದು. ನಾವು ಪರ್ಸ್ನಲ್ ಆಗಿ ತೊಗೊಂಡಿರೋದು, ಯಾವುದು ಕೊಲಾಬ್ರೇಷನ್, ಯಾವುದು ಕೊಲಾಬ್ ಅಲ್ಲ, ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ, ನಾವು ತೊಗೊಂಡಿರೋದು ನಮ್ಮ ಸ್ವಂತ ದುಡ್ಡಿಂದ ತೊಗೊಂಡು. ಅಂದರೆ ನಾವು ಇಷ್ಟೊಂದೆಲ್ಲ ರೆಗ್ಯುಲರ್ ಬೇಸಿಸ್ ಮೇಲೆ ಇವೆಲ್ಲ ಮಾಡೋದೇ ಇಲ್ಲ. ಲೈಕ್ ಫುಡ್ ಇನ್ನೊಂದು ಮತ್ತೊಂದೆಲ್ಲ ಆ ಫುಡ್ ಎಸೆನ್ಷಿಯಲ್ಲೇ ಇದನ್ನು ಲೈಕ್ ಸ್ಕ್ರಬ್ಬರ್, ಬ್ರಷ್. ಈ ಸತಿ ನಾವು ಟ್ರಾವೆಲ್ ಮಾಡ್ತಾರೆ, ನಾವು ಒಂದ್ಸಲ ಟ್ರೈ ಮಾಡೋಣ ಅಂತ ನಾವು ತೊಗೊಂಡೋದು. ಇದು ಬಂದು VLCC, ಇದು ಫುಲ್ ಸೆಟ್ ಸೇರಿ 500 ಅಷ್ಟೇ, ಜಾಸ್ತಿ ಏನಿಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಐ ಶಿಮ್ಮರ್ ಯೂಸ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಒಂದು ಗೋಲ್ಡ್ ಕಲರ್ದು ಇರಲಿ ಅಂತ ತಗೊಂಡಿದ್ದೀವಿ. ಒಬ್ಬ ಗೋಲ್ಡ್ ಎಷ್ಟು ಖಚಿತವಾಗಿರುತ್ತೆ ಗೊತ್ತಾ. ಸೊ ನೆಕ್ಸ್ಟ್ ಬೇಡಮ್ಮ, ನೆಕ್ಸ್ಟ್ ಬಂದ್ಬಿಟ್ಟು ಇದು ಮೆಬಿಲಿಂದು ಲ್ಯಾಶ್ ಕರ್ಲರ್ ಮಸ್ಕರ.
ಬಟ್ ಇದು ಅಂದರೆ ತುಂಬ ಇಷ್ಟ, ಯಾಕಂದರೆ ಚೆನ್ನಾಗಿ ವಾಲ್ಯೂಮ್ ಕೊಡುತ್ತೆ ಅಂತ ತೊಗೊಂಡಿರೋದು ಬಿಟ್ಟರೆ ಟ್ರಾವೆಲ್ಗೆ ಅಂತ ತೊಗೊಂಡಿಲ್ಲ. ಈ ಟ್ರಾವೆಲ್ಗೆ ಅಂತ ನಾವು ಇದು ತೊಗೊಂಡಿದ್ವಿ. ಕ್ಯೂಟ್ ಮಸ್ಕಾರ ಶುಗರ್ ಚಿಕ್ಕ. ದೆನ್ ಇದು ಬಂದ್ಬಿಟ್ಟು ಎವರ್ ಯೂತ್ ನ್ಯಾಚುರಲ್ಸ್. ಇದು ಲೈಫ್ ಟೈಮಲ್ಲಿ ಯಾರಾದರೂ ಯೂಸ್ ಮಾಡೇ ಇರ್ತೀರಾ ಒಂದ್ಸಲಿ ಆದರೂ. Peel ಪೀಲ್ off. ಆಫ್ ಮಾಸ್ಕ್ ಆರೆಂಜ್. ಪೀಲ್ ಆಫ್ ಮಾಡೇ ಇರ್ತೀರಾ, ಪೀಲ್ ಆಫ್ ಮಾಡೋ ಕಣ್ಣಲ್ಲಿ ನೀರು ಬಂದಿರುತ್ತೆ ತಾನೇ ಕಮೆಂಟ್ ಮಾಡಿ. ಯಾಕೆಂದರೆ ಅಷ್ಟು ಹಂಗೆ ಕಿರೀಟದ ಎಷ್ಟು ನೋವುತ್ತೆ ಅಲ್ವಾ. ಏನು ಗೊತ್ತಾ, ನಾವು ಲೈಕ್ ನಮ್ಮಿಬ್ಬರದು ಕಾಂಪ್ಯಾಕ್ಟ್ ಫೌಂಡೇಶನ್ ಎಲ್ಲ ಎಲ್ಲ ಒಂದೇ ಶೇಡ್ ಆಗಿರೋದ್ರಿಂದ ನಾನು ಚೇಂಜ್ ಮಾಡಿದ್ರೆ ಇವಳು ಚೇಂಜ್ ಮಾಡಿರ್ತಾಳೆ, ಇವಳು ಚೇಂಜ್ ಮಾಡಿದ್ರೆ ನಾನು ಚೇಂಜ್ ಮಾಡಿರ್ತೀನಿ. ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಮೇಬಿಲಿನಲ್ಲಿ ಫಸ್ಟ್ ಫಿಟ್ ಮೀ ಯೂಸ್ ಮಾಡ್ತಿದ್ದೆ, ನಾರ್ಮಲ್. ಇಬ್ರು ಅದೇ ಯೂಸ್ ಮಾಡಿ. ಇಲ್ಲ ಫಸ್ಟ್ ನಾವು ಜಮಾದಲ್ಲಿ BB ಕ್ರೀಮ್ ಅಂತ ಸ್ಟಾರ್ಟ್ ಮಾಡಿ, ಅದು ನನ್ನ ಕಾಲೇಜಲ್ಲಿ ನನ್ನ ಫ್ರೆಂಡ್ ಯೂಸ್ ಮಾಡ್ತಿದ್ಲು ಅಂತ ನಾನು ತಗೊಂಡೆ. ಆಮೇಲೆ ಇವ್ರದ್ದು ನೋಡಿ ನಾವು ಮನೆ ಮಂದಿ ಎಲ್ಲ ತಗೊಂಡ್ರು. ಸೊ ಆಮೇಲೆ ನಾನು ಕಾಲೇಜ್ಗೆ ಹೋಗ್ತಾ ಫಿಟ್ ಮಿಗ್ ಚೇಂಜ್ ಆದೆ. ಆಮೇಲೆ ನಾನು ಫಿಟ್ ಮಿಗ್ ಬಂದೆ. ಸೊ ಅದಾದ್ಮೇಲೆ ಮತ್ತೆ ಸೂಪರ್ ಸ್ಟೇನು ಇವಳು ಇವಳು ಚೇಂಜ್ ಮಾಡಿದ್ಮೇಲೆ ಇವಳು ಮೆಬಿಲಿನ್ ಸೂಪರ್ ಸ್ಟೇ ಸ್ಟಾರ್ಟ್ ಮಾಡಿದ್ಲು. ನಾವು ಇವಾಗ ಅದಾದ್ಮೇಲೆ ಇನ್ಯಾವುದು ಚೇಂಜೇ ಮಾಡ್ತಾ ಇಲ್ಲ. ಎಷ್ಟೊಂದು ಸತಿ ಅನ್ಕೊಂಡು ಆಕ್ಚುಲಿ ಚೆನ್ನಾಗಿ ಕವರೇಜ್ ಕೊಡುತ್ತೆ. ಲೈಕ್ ಕೆ ಬ್ಯೂಟಿ ಚೆನ್ನಾಗಿದೆ, ಆಮೇಲೆ ಶುಗರ್ದು ಚೆನ್ನಾಗಿದೆ. ಅದಕ್ಕೆ ಶಿಫ್ಟ್ ಆಗೋಣ ಅನ್ಕೊಂಡ್ರು, ಆದ್ರೂ ಮೆಬಿಲಿನ್ ಅಷ್ಟು ಫೀಲೇ ಕೊಡ್ತಾ ಇಲ್ಲ ಅಂದ್ಬಿಟ್ಟು ನಾವು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಜಾಸ್ತಿ ಆಯಿತು. ನೆಕ್ಸ್ಟ್ ವಿಡಿಯೋ ಇನ್ನೇನು ಇದರಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಲಿಪ್ಸ್ಟಿಕ್ ಚಿಕ್ಕದು, ಅಂದರೆ ಇದು ಮೇ ಬಿ ಇಲ್ಲ ಕಲರ್ ಚೆನ್ನಾಗಿಲ್ಲ. ಇದು 2-3 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಇನ್ನು 2 ಎಲ್ಲ ಇತ್ತು ತೆಗಿಯೋ ಮಾತ್ರ. ಬಟ್ ಈಗ ಹಾಕೊಂಡಿದ್ದೀನಿ, ಆದರೆ ಹಾಕೊಂಡು ಬರ್ತೀನಿ. ಏನು ಗೊತ್ತಾ, ನಾನು ಲಿಪ್ಸ್ಟಿಕ್ ಯಾವತ್ತೂ ಒಂದೇ ಶೇಡ್ ಹಾಕ್ಕೊಂಡೇ ಇಲ್ಲ, ಯಾವತ್ತೂ ಹಾಕೋದು ಇಲ್ಲ. ಒಂದು 16 ಹಾಕೊಂತಾಳೆ. 3 ಫಸ್ಟ್ ಒಂದು ಲೈಟ್ ಪಿಂಕ್ ಹಾಕ್ಕೊತೀನಿ, ಆಮೇಲೆ ರೆಡ್ ಹಾಕ್ಕೊತೀನಿ, ಆಮೇಲೆ ಬೇಕು ಅನ್ನೋ ಒಂಚೂರು ಹಿಂಗೆ ಶಿಮ್ಮರ್ ಅಂದರೆ ಅದು ಐ ಶ್ಯಾಡೋ ಶಿಮ್ಮರ್ ಬರುತ್ತಲ್ಲ, ಅದೊಂಚೂರು ಮೆತ್ಕೊತೀನಿ. ನಾನು ಒಂದೇ ಹಂಗೆ ನಾವು ಅದೇನೋ ಲಿಪ್ಸ್ಟಿಕ್ ಮಾತ್ರ, ಯಾಕಂದರೆ ನಾನು ಬೆಳಗ್ಗೆ ಹಾಕಿದ್ರೆ ಮತ್ತು ಸಂಜೆಯೊಳಗೆ ಅದು ಹಂಗೆ ಇರ್ತದೆ. ಈ ಬ್ಯಾಗಲ್ಲಿ ಲಿಪ್ಸ್ಟಿಕ್ಗಳು ಹಾಕೊಂಡು ಹೋಗೋದು ಅವೆಲ್ಲ ನಾವು ಮಾಡೋದೇ ಇಲ್ಲ. ನನಗೆ ಬೆಳಗ್ಗೆ ಹಾಕೊಂಡೋದ್ರೆ ಸಂಜೆವರೆಗೂ ಇರ್ಬೇಕು, ಅದಕ್ಕೆ ಅಷ್ಟು ಬಳ್ಕೊಂಡು ಹೋಗ್ತೀವಿ. ಓಕೆ ಗೈಸ್, ಇವಳು ಬಿಟ್ಟರೆ ಇವತ್ತೆಲ್ಲ ಮಾತಾಡ್ತಾನೆ ಇರ್ತಾಳೆ. ಸೊ ವಿಡಿಯೋ ಅಷ್ಟೇ. ಅಯ್ಯೋ, ಇನ್ನೊಂದೆರಡು ಪ್ರಾಡಕ್ಟ್ ಇದೆ ಕೊಟ್ಬಿಟ್ಲು ಇವಳು. ಅದು ವಿಡಿಯೋ ಅದು ವಯರ್ ಇರಲಿ ಬಿಡು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ನಾಯ್ಸ್ದು ವಾಚ್. ಇದು ಕೂಡ ಸಿಗುತ್ತೆ, ಬೇಕಿದ್ರೆ ಲಿಂಕ್ ಹಾಕ್ತೀವಿ. ಅಂದರೆ ನಾವಿನ್ನೂ ಓಪನ್ ಮಾಡಿಲ್ಲ, ಲೈಕ್ ಓಪನ್ ಮಾಡ್ತಾ ಇದ್ರೆ ಮತ್ತೆ ಈ ವಿಡಿಯೋ ಲೆಂತ್ ಆಗೋಯ್ತು ಅಂತಾಳೆ. ಆದರೂ ಒಂದು ನೆಕ್ಸ್ಟ್ ಬಂದ್ಬಿಟ್ಟು ಇದು ವೈಪ್ಸು, ವೆಟ್ ವೈಪ್ಸ್ ಫ್ರಮ್ ಜುಡಿಯೋ. ಟ್ರಾವೆಲ್ಗೆ ಅಂತ ತಗೊಂಡ್ಬಿಟ್ಟು ನೈಕಾ ಹಾಲ್ ಜೊತೆ ಆಗ್ಬಿಟ್ಟು, ಯಾಕೆಂದರೆ ತೋರಿಸ್ಬಿಡೋಣ ಒಂದೇ ಸತಿ ಏನು ತೊಗೊಂಡಿದ್ದೀವಿ ಅಂತ. ಇದು ನೈಲ್ ರಿಮೂವರ್ ಜುಡಿಯೋದೆ. ಸೊ ಇವೆರಡು ತುಂಬ ಕಮ್ಮಿ. ಇದು 49, ಇದು 30 ರೂಪೀಸ್ ಅಷ್ಟೇ. ಅದಕ್ಕೆ ನನಗೆ ಇಷ್ಟ ಆಗಿ ತೊಗೊಂಡಿದ್ವಿ. ಗೈಸ್, ವಿಡಿಯೋ ಅಷ್ಟೇ ಬಿಸಿಲಲ್ಲಿ ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್ ಅಸ್. ಹೋಪ್ ಎಲ್ಲರೂ ಗಿವ್ ಅವೇ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೇನು ಬೆಲ್ ಏನೋ ಹೇಳೋದು ನಂಗೆ ಅದು ಮಾತ್ರ ಹೇಳೋಕ್ಕೆ ಬರಲ್ಲ. ಹಾಗೆ ನಾವು ವಿಡಿಯೋಸ್ ಮಾಡೋ ನಿಮಗೆ ನೋಟಿಫಿಕೇಶನ್ ಬರಬೇಕಂದ್ರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾ.